ಎಲ್ಲರೂ ಸೇರಿ ನಿಮ್ಮನ್ನ ಹಾಸ್ಪಿಟಲ್ ಕಳಿಸ್ಬೇಕು ಅಂತಿದ್ದಾರೆ. ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ನಿಮ್ಗೇನೂ ಆಗಿಲ್ಲ, ನೀವು ಹುಷಾರಾಗೇ ಇದ್ದೀರಾ. ಆದ್ರೆ ಇನ್ನೊಬ್ರಿಗೆ ನೋವು ಕೊಡಲ್ಲ. ನಿಮ್ಮಿಂದ ಯಾವತ್ತೂ ಯಾರಿಗೂ ಹಾನಿ ಆಗಲ್ಲ. ಅಪ್ಪ ನಿಮ್ಮನ್ನ ದೇವ್ರು ಅಂತ ಹೇಳ್ತಾರೆ. ನನ್ನ ಪಾಲ್ಗೂ ನೀವು ದೇವ್ರೆ. ಯಾರು ಏನ್ ಬೇಕಾದ್ರೂ ಹೇಳಿ, ನನಗನ್ಸುತ್ತೆ ನೀವು ಹುಷಾರಾಗೇ ಇದ್ದೀರಾ ಅಂತ. ಅತ್ತೆ ಅತ್ತೆ, ನಾನು ನಿಮ್ಮ ಮಾತನ್ನು ನಂಬ್ತೀನಿ. ನೀವು ಹೇಳಿ, ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾ? ಅದರ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ಏನ್ ಮಾಡ್ಲಿ ನಾನು? ಪ್ರತಿ ಸಲ ಹೀಗೆ ಆಗುತ್ತೆ. ನೀವೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತೀರಾ, ಆದ್ರೆ ಅದು ನನಗೆ ಅರ್ಥ ಆಗಲ್ಲ. ಐಮ್ ಸಾರಿ ಅತ್ತೆ, ಐಮ್ ರಿಯಲಿ ಸಾರಿ. ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಗಿಲ್ಟು ನನಗೆ ಕಾಡ್ತಾನೆ ಇರುತ್ತೆ. ಒಂದೊಂದ್ಸಲ ಎಲ್ಲಾನು ಸುಲಭವಾಗಿ ಅರ್ಥ ಆಗೋಗುತ್ತೆ. ಅವತ್ತೊಂದು ಒಂದು ನಿಮಿಷ ಇರಿ, ಬಂದೆ. ಅತ್ತೆ, ಅವತ್ತು ಸುಧಾ ಗಂಡ ಸರಿ ಇಲ್ಲ ಅಂತ ಫೋಟೋ ಅಲ್ಲಿ ಗೀಚ್ಬಿಟ್ಟು ನೀವು ನನಗೆ ಹೇಳಿದ್ರಲ್ಲ, ಅದೇ ಥರ ನೀವು ನನಗೇನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಇದರಲ್ಲಿ ಬರೀರಿ. ಬರೀರಿ ಅತ್ತೆ. ಸಾರಿ ಅತ್ತೆ, ನೀವೇನು ಬರ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಒಂದು ಅಕ್ಷರನೂ ಕ್ಲಿಯರ್ ಆಗಿಲ್ಲ ಅತ್ತೆ. ಸಾರಿ, ನೀವೇನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಆದರೆ